ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಸ್ತೆ ಅಮ್ಮ. ನೀವು ಹೇಳಿ ಕಳಿಸಿದ್ರೆ ನಾವೇ ನಿಮ್ಮ ಮನೆಗೆ ಬರ್ತಾ ಇದ್ವಿ. ಯಾವುದೇ ಶುಭ ಕಾರ್ಯ ಆದ್ರೂ ದೇವಸ್ಥಾನದಿಂದನೇ ಆರಂಭ ಆಗೋದು ಒಳ್ಳೇದಲ್ವಾ ಗುರುಗಳೇ? ನಿಜ ಅಮ್ಮ, ತುಂಬಾ ಒಳ್ಳೆ ಯೋಚನೆ. ಎಲ್ಲ ಒಳ್ಳೇದಾಗತ್ತೆ. ಕೂತ್ಕೊಳ್ಳಿ. ಯಾರ್ದೋ ದಸೆಯಿಂದ ಕಾಲ್ ಮೇಲೆ ಅಷ್ಟೇ ಬಿದ್ದಿದೆ. ಶುಭ ಶಕನ. ಕೂತ್ಕೊಳ್ಳಿಮ್ಮ. ಗಂಡು ಹೆಣ್ಣು ಇಬ್ರು ಜಾತಕನೂ ತಂದಿದೀವಿ. ಹೊಂದಾಣಿಕೆ ಆಗುತ್ತಾ ಅಂತ ನೋಡಿ, ಹಾಗೆ ನಿಶ್ಚಿತಾರ್ಥಕ್ಕೆ ಒಂದು ಒಳ್ಳೆ ದಿನ ಗೊತ್ತು ಮಾಡ್ಕೊಡಿ. ಹುಡುಗಿ ಕಾಲ್ಗುಣ ಹೇಗಿದೆ ಅಂತಾನು ನೋಡಿ ಹೇಳಿ. ಸರಿಮ್ಮ. ಬೇರೆ ಜಾತಕ ಹೊಂದಾಣಿಕೆ ಆಗದೆ ಮದುವೆ ನಿಂತೋಗ್ಲಪ್ಪ. ಗುರು ತುಂಬಾ ಉತ್ತಮವಾದ ಸ್ಥಾನದಲ್ಲಿದ್ದಾನೆ. ಇಬ್ರದ್ದು ಗುರುಬಲ ಚೆನ್ನಾಗಿದೆ. ಅಯ್ಯೋ ನಿನ್ನಲೇ, ಒಳ್ಳೆ ಮುಹೂರ್ತದಲ್ಲಿ ಮದುವೆ ಮಾಡಿದ್ರೆ ಇಬ್ಬರದು ದಾಂಪತ್ಯ ಜೀವನ ಸುಖವಾಗಿರುತ್ತೆ. ಹಾ, ಇವರಿಬ್ರು ದಾಂಪತ್ಯ ಚೆನ್ನಾಗಿರುತ್ತಾ? ದೇವ್ರೇ ಕಾಪಾಡ್ಬೇಕು ಇವ್ರಿಬ್ರನ್ನ. ಹಾಗಾದ್ರೆ ನಿಶ್ಚಿತಾರ್ಥನ ಆದಷ್ಟು ಬೇಗ ಇಟ್ಕೊಳ್ಬೋದಲ್ವಾ? ಓ, ಧಾರಾಳವಾಗಿ. ಆದ್ರೆ ಆದ್ರೆ ಏನ್ ಗುರುಗಳೇ? ಒಂದು ಚಿಕ್ಕ ಸಮಸ್ಯೆ ಇದೆ. ಚಿಕ್ಕದೋ ದೊಡ್ಡದೋ ಸಮಸ್ಯೆ ಇಂಪಾರ್ಟೆಂಟ್. ಸಮಸ್ಯೆನಾ ಅಂತ ಗಾಬರಿ ಪಡುವಂತ ಸಮಸ್ಯೆ ಏನೂ ಇಲ್ಲಮ್ಮ. ಎಲ್ಲಾ ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇದೆ. ನಿಮ್ಮ ಮನೆಗೆ ಸೊಸೆಯಾಗಿ ಬರ್ತಾ ಇರೋ ಆ ವಧುವಿನ ಚಿಕ್ಕ ಬದಲಾವಣೆ ಆಗ್ಬೇಕು ಅಷ್ಟೇ. ಅದೇನು ಅಂತ ಹೇಳಿ ಗುರುಗಳೇ. ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಮಾಡ್ಸೋಣ. ಅಂಥದ್ದೇನು ಇಲ್ಲಮ್ಮ. ಗಂಡನ ಆಯುಷ್ಯ ಚೆನ್ನಾಗಿರ್ಬೇಕು, ಕಂಕಣ ಭಾಗ್ಯ ಗಟ್ಟಿಯಾಗಿರ್ಬೇಕು. ಹೋದ ಮನೆ ಬೆಳಗ್ಬೇಕು ಅಂದ್ರೆ ನಿಮ್ಮ ಮಗಳ ಹೆಸರನ್ನ ಬದಲಾವಣೆ ಮಾಡ್ಬೇಕಷ್ಟೇ. ವಾಟ್? ಐ ಕಾಂಟ್ ಬಿಲೀವ್ ದಿಸ್. ನನ್ನ ಹೆಸರು ಚೇಂಜ್ ಮಾಡಿದ್ರೆ ಹುಡುಗನ ಹೆಸರು ಹೆಚ್ಚಾಗತ್ತಾ? ವಾಟ್ ಬುಲ್ಶಿಟ್ ಇಸ್ ದಿಸ್ ಮಾಮ್? ದಿಶಾ, ಸ್ವಲ್ಪ ಸುಮ್ಮನೆ ಇರು. ಗುರುಜಿ ಏನೋ ಹೇಳ್ತಾ ಇದ್ದಾರೆ. ಗುರುಗಳೇ, ನೀವ್ ಹೇಳಿ. ನೋಡಿಮ್ಮ, ಜಾತಕ ನಮ್ಗೆ ಏನ್ ಹೇಳ್ತಾ ಇದೀವೋ ಅದನ್ನ ನಿಮ್ಗೆ ಹೇಳ್ತಾ ಇದೀವಿ. ನಿಮ್ಮ ಮನೆಗೆ ನಿಮ್ಮ ಹೆಸರು ಸೂಕ್ತ, ಆದ್ರೆ ಹೋದ ಮನೆಗೆ ಬೇರೆ ಹೆಸರು ಇಡಬೇಕು ಅಂತ ಜಾತಕ ಹೇಳ್ತಾ ಇದೆ. ಅದಕ್ಕೆ ನೋಡಿಮ್ಮ, ಒಳ್ಳೆ ಕಾಲ ನೋಡಿ ಹೆಸರು ಬದಲಾಯಿಸಬೇಕು. ಇಲ್ಲ ಅಂದ್ರೆ ನೀನ್ ಈ ಮನೆ ಅಲ್ಲ, ಯಾವ ಮನೆಗೆ ಹೋದ್ರೂ ಏಳಿಗೆ ಆಗಲ್ಲ. ನೋ ವೇಸ್. ಅಬ್ರಾಡ್ ಅಲ್ಲಿ ಹೈಯರ್ ಎಜುಕೇಶನ್ ಮುಗಿಸ್ಕೊಂಡ್ ಬಂದು ಇಂಥ ಮೂಢನಂಬಿಕೆನ ಪಾಲಿಸೋದ? ನಾನು ಇದನ್ನೆಲ್ಲ ನಂಬಲ್ಲ. ಮಾಮ್, ಇಷ್ಟು ವರ್ಷ ಇಲ್ಲದೆ ಇರೋದು ಇವಾಗೇನು? ಹೆಸರಲ್ಲೇ ಸಮಸ್ಯೆ ಇದೆ. ಸ್ವಲ್ಪ ಸುಮ್ಮನೆ ಇರು ದಿಶಾ. ಎಲ್ಲ ನಿನ್ನ ಒಳ್ಳೇದಕ್ಕೆ ಮಾಡ್ತಾ ಇರೋದು. ಗುರುಗಳೇ, ನೀವೇ ಒಂದು ಒಳ್ಳೆ ಹೆಸರು ಹೇಳಿ, ಅದೇ ಹೆಸರನ್ನ ನಾವ್ ಇವಳಿಗಿಡ್ತೀವಿ. ನೋ. ನನ್ ಪರ್ಮಿಷನ್ ಇಲ್ಲದೆ ನನ್ನ ಹೆಸರು ಬದಲಾಯಿಸೋ ಹಾಗಿಲ್ಲ. ಸುಮ್ಮನೆ ಇರು ದಿಶಾ. ಅಖಿಲ, ಬೇಜಾರ್ ಮಾಡ್ಕೋಬೇಡ. ಚಿಕ್ಕ ಹುಡುಗಿ, ಮೂಗಿನ ತುದಿಲೇ ಕೋಪ. ಅಯ್ಯೋ ಬಿಡು ಮೀರಾ,
ಇಷ್ಟು ವರ್ಷ ಇದ್ದಿದ್ದ ಹೆಸರನ್ನ ಬದಲಾಯಿಸ್ಬೇಕು ಅಂದ್ರೆ ಯಾರಿಗಾದ್ರೂ ಕೋಪ ಬಂದೇ ಬರುತ್ತಪ್ಪ. ದಿಶಾ ಅವಳಿಗೆ ಅನ್ಸಿದ್ದನ್ನ ನೇರವಾಗಿ ಹೇಳಿದಾಳೆ. ನನ್ಗದು ಇಷ್ಟ ಆಯ್ತು. ಮೀರಾ, ದಿಶಾನ್ ಕರ್ಕೊಂಡು ಸ್ವಲ್ಪ ಹೊರಗಡೆ ಹೋಗು. ನಾನು ಗುರುಗಳ ಹತ್ರ ಮಾತಾಡಬೇಕು. ಸರಿ ಅಖಿಲ. ಪ್ರೀತು, ಎಲ್ಲರೂ ಹೊರಗಡೆ ಇರಿ. ಆಹಾ, ಸೂಪರ್ ಬಚಾವಮ್ಮ. ನೀನ್ ಹೇಳ್ದಂಗೆನೆ ಸ್ಲೋ ಮೋಷನ್ ಸ್ಟೆಪ್ಸ್ ಸಾಕಾತ ವರ್ಕೌಟ್ ಆಗ್ತಿದೆ. ಹಲೋ, ಹೊರಡೋಣ? ಹೊರಡೋಣ. ಗುರುಗಳೇ, ವಧುವಿನ ಹೆಸರನ್ನ ಬದಲಾಯಿಸೋದನ್ನ ಬಿಟ್ಟು ಬೇರೆ ಏನಾದ್ರೂ ಪರಿಹಾರ ಇದೆಯಾ? ಒಂದ್ ನಿಮಿಷ ಅಮ್ಮ. ಇಲ್ಲಮ್ಮ, ಇದನ್ನು ಬಿಟ್ಟು ಬೇರೆ ದಾರಿನೇ ಇಲ್ಲ. ಅದು ಅಲ್ಲದೆ ನಿಮ್ಮ ಮನೆಗೆ ಸೇರೋ ಹೆಣ್ಣು ಮಹಾಲಕ್ಷ್ಮಿ ಆಗಿರ್ಬೇಕು ಅನ್ನೋದು ನಮ್ಮ ಆಸೆ. ಸರಿ ಗುರುಗಳೇ, ಹುಡುಗಿ ಹೆಸರನ್ನ ಬದಲಾಯಿಸೋದಕ್ಕೆ ಒಂದು ಒಳ್ಳೆ ದಿನ ನೋಡಿ ತಿಳಿಸಿ. ನಾನಿನ್ ಬರ್ತೀನಿ ಗುರುಗಳೇ. ಒಳ್ಳೇದಾಗ್ಲಿ. ದೇವ್ರೆ, ನಾನ್ ಕೇಳ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಆಸ್ತಿ, ಗೌರವ, ಅಂತಸ್ತು, ಘನತೆ ಎಲ್ಲ ಕೊಟ್ಟಿದೀಯ. ನಮ್ಮನೇಲಿ ಎಲ್ರಿಗೂ ಆರೋಗ್ಯನೂ ಕೊಟ್ಟು ಕಾಪಾಡಪ್ಪ. ಕರುಣೆಯ ಪೈರು ಕನ್ನಡ ಬಯಸಿದ ಬಾಗಿಲು ತೆಗೆಯೋಣ. ಈಗಲೇ ಜಿ5 ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮಗಳನ್ನು ಎಲ್ಲಾದರೂ ಯಾವಾಗಲಾದರೂ ಉಚಿತವಾಗಿ ನೋಡಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.